ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇದು ನಾನು ಮಾತಾಡ್ತಾ ಇರೋ ಟಾಪಿಕ್ ಇವತ್ತು ಏನಂದರೆ ಆ್ಯಕ್ನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಮೊಡವೆಗಳು. ನಾವು ತಿಳ್ಕೊಂಡಿರೋ ಹಾಗೆ ಮೊಡವೆಗಳು ಕೇವಲ ಚರ್ಮದ ಮೇಲೆ ಆಗೋದಾ ಅಥವಾ ನಮ್ಮ ಓವರ್ ಆಲ್ ಹೆಲ್ತ್ ಬಗ್ಗೆ ಇದರಲ್ಲಿ ಏನಾದರೂ ಒಂದು ರಹಸ್ಯ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ಡೆವಲಪ್ ಆಗಿರೋದೇನೆಂದರೆ ಆ್ಯಕ್ನೆ ಮ್ಯಾಪಿಂಗ್, ಫೇಸ್ ಆ್ಯಕ್ನೆ ಮ್ಯಾಪಿಂಗ್ ಅಂತ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ಏನಂದರೆ ಈ ಮೊಡವೆಗಳಾಗೋದು ಕೇವಲ ಚರ್ಮದ ಒಂದು ಸೆನ್ಸಿಟಿವಿಟಿಯಿಂದನೋ ಅಲರ್ಜಿಯಿಂದನೋ ಆಯಿಲಿ ಸ್ಕಿನ್ ಇರೋದ್ರಿಂದನೋ ಅಲ್ಲ, ಅದು ನಮ್ಮ ಓವರ್ ಆಲ್ ಹೆಲ್ತನ್ನು ತೋರಿಸುತ್ತೆ. ಎಲ್ಲಿ ಮೊಡವೆ ಆಗಿದೆ ಅನ್ನೋದ್ರ ಮೇಲೆ ನಮ್ಮ ಹೆಲ್ತ್ ಹೇಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ ಅನ್ನೋದು ಇತ್ತೀಚೆಗೆ ಕೆಲವೊಂದು ಈ ರೀತಿ ಸ್ಟಡಿಗಳು ನಡೀತಾ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಮೊದಲು ಮೊಡವೆ ಅನ್ನೋದು ನಮಗೆ ಯಾಕಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಮೊಡವೆಗಳು ಸಾಮಾನ್ಯವಾಗಿ ಮುಖದ ಮೇಲೆ ಮುಖದ ಮೇಲೆ ಬರುತ್ತೆ, ಆದರೆ ಬೆನ್ನ ಮೇಲೆ ಕೈ ಮೇಲೆ ಕೂಡ ಬರಬಹುದು. ಏನಂದರೆ ನಮ್ಮ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಅದರಲ್ಲಿ ಈ ತೈಲ ಅಂದರೆ ಎಣ್ಣೆಗಳು ಚೂರು ಉತ್ಪತ್ತಿ ಆಗ್ತಾ ಇರುತ್ತೆ. ಏನಕ್ಕೆ ಅಂದರೆ ನಮ್ಮ ಚರ್ಮಕ್ಕೆ ಬೇರೆ ಏನು ಬ್ಯಾಕ್ಟೀರಿಯಾಸಿಂದ ಮತ್ತು ಈ ಧೂಳಿಂದ ಎಲ್ಲ ಒಂದು ರಕ್ಷಣೆ ಬೇಕಲ್ವ. ಅದಕ್ಕೆ ನಮ್ಮ ಚರ್ಮದ ಮೇಲೆ ನ್ಯಾಚುರಲ್ ಆಗಿ ಒಂದು ಸಣ್ಣ ಎಣ್ಣೆಯ ಲೇಯರ್ ಇರುತ್ತೆ. ಅದರಿಂದನೇ ನಮ್ಮ ಸ್ಕಿನ್ ಬೌನ್ಸಿಯಾಗಿ ಕಾಣ್ತಾ ಇರುತ್ತೆ. ಆ ತೇವಾಂಶ, ಆ ಎಣ್ಣೆ ಅಂಶ ಇರೋದ್ರಿಂದಲೇ ಹೊಳಪಿರುತ್ತೆ ನಮ್ಮ ಚರ್ಮಕ್ಕೆ. ಈ ಎಣ್ಣೆ ಅಂಶನೇ ಇಲ್ಲದೆ ಇದ್ರೆ ನೋಡಿ ಡ್ರೈ ಆಗಿ ಕಾಣ್ತಾ ಇರುತ್ತೆ ಸ್ಕಿನ್ನು. ಏನಾಗುತ್ತೆ ಅಂದರೆ ಈ ಎಣ್ಣೆ ಅಂಶ ಅತಿಯಾಗಿ ಆಗಿಬಿಟ್ರೆ ಅದು ಏನಾಗುತ್ತೆ, ನಮ್ಮ ಸ್ಕಿನ್ನಿನ ರಂಧ್ರಗಳನ್ನ ಮುಚ್ಚಿಬಿಟ್ಟು ಅದು ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ಅಲ್ಲಿ ಮೊಡವೆಗಳು ಕಾಣಿಸ್ಕೊಳುತ್ತೆ. ಮೊದಲು ಏನಾಗುತ್ತೆ, ಈ ಎಣ್ಣೆಯ ಒಂದು ನಮ್ಮ ಚರ್ಮದ ಪೋರ್ಸ್ ಏನಿರುತ್ತಲ್ಲ ಅಲ್ಲಿ ಮೊದಲು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಕಾಣಿಸ್ಕೊಳುತ್ತೆ. ಆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಏನಿರುತ್ತೆ, ನಾವು ಅದನ್ನ ಕೇರ್ ತಗೊಳ್ಳಿಲ್ಲ, ಅದು ಅಲ್ಲೇ ಸುಮಾರು ದಿವಸ ಬ್ಲ್ಯಾಕ್ ಹೆಡ್ಸ್ ಹಾಗೇ ಇದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ. ಅಂದರೆ ನಮ್ಮ ಚರ್ಮದ ಮೇಲೆ ಯಾವಾಗಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ, ಆದರೆ ನಮ್ಮ ಚರ್ಮ ಸೆನ್ಸಿಟಿವ್ ಆಗುತ್ತೆ, ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಸೊ ಅದರಿಂದ ಆ್ಯಕ್ನೆ ಏನಾಗುತ್ತೆ, ಟ್ರಿಗರ್ ಆಗಿಬಿಟ್ಟು ಅದ್ರ ಒಳಗಡೆ ಕೀವು ತುಂಬಿದ ಒಂಥರ ಗುಳ್ಳೆ ಥರ ಆಗುತ್ತೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಆ ಮೊಡವೆಗಳನ್ನ ಒಡ್ಕೊಳಕ್ಕೆ ಹೋಗ್ತೀವಿ. ಅದು ಇನ್ನೂ ತುಂಬ ಡೇಂಜರ್. ಅದರಿಂದ ಗುಳಿಗಳು, ಕಲೆಗಳು ಬೀಳೋ ಚಾನ್ಸಸ್ ಇರುತ್ತೆ. ನಾನು ಕೂಡ ಈ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಹಿಂದೆ ಮೊಡವೆಗಳಾಗಿದ್ದೀನಿ. ಸೊ ಅದರಿಂದ ಏನು ಪರ್ಮನೆಂಟ್ ಒಂದು ಸ್ಕಾರ್ ಉಳಿದಿರುತ್ತೆ. ಸೊ ಹಾಗೆ ಯಾರು ಮಾಡಬಾರ್ದು. ಈ ಮೊಡವೆಗಳಾಗೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮೊದಲನೇದಾಗಿ ಹಾರ್ಮೋನ್ಸು. ನಾವು ಗೊತ್ತಿರೋ ಹಾಗೆ ಹದಿಹರಿಯದಲ್ಲೇ ಈ ಮೊಡವೆಗಳಾಗೋಕ್ಕೆ ಶುರುವಾಗೋದು. ಮನುಷ್ಯ ಅಂದರೆ ಸಾಮಾನ್ಯವಾಗಿ ಹುಡುಗಿಯರಲ್ಲಿ ಪ್ರೌಢಾವಸ್ಥೆಗೆ ಕಾಲಿಡಬೇಕಾದ್ರೆ ಆ ಚರ್ಮ ಗ್ರಂಥಿಯಲ್ಲಿ ಸ್ವಲ್ಪ ನಮ್ಮದೇನು ಸ್ಕಿನ್ ಪೋರ್ಸ್ ಇರುತ್ತಲ್ಲ ಅಲ್ಲಿ ಜಾಸ್ತಿ ಎಣ್ಣೆ ಪ್ರೊಡ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಅದರಿಂದ ನಮ್ಮ ಚರ್ಮದ ಪೋರ್ಸ್ ಎಲ್ಲ ಮುಚ್ಚೋದಂಗಾಗಿ ಅಲ್ಲಿ ಮೊಡವೆಗಳು ಉಂಟಾಗಿ ದೊಡ್ಡ ದೊಡ್ಡ ಮೊಡವೆಗಳಾಗುತ್ತೆ. ಆಮೇಲೆ ನಮ್ಮ ಚರ್ಮ ಪ್ರತಿದಿನ ನಾವು ಮುಖ ತೊಳೆದಾಗ, ಸ್ನಾನ ಮಾಡಿದಾಗ ಒಂದೊಂದು ಚರ್ಮದ ಲೇಯರ್ ಹೋಗ್ತಾ ಇರುತ್ತೆ. ಆದರೆ ನಾವು ಸರಿಯಾಗಿ ಮುಖ ತೊಳೆಯದೆ ಅಥವಾ ಸರಿಯಾಗಿ ಶುದ್ಧವಾಗಿ ಇಟ್ಕೊಳ್ದೇ ಇದ್ದರೆ ನಮ್ಮ ಡೆಡ್ ಸ್ಕಿನ್ ಎಲ್ಲ ಹಾಗೆ ಉಳ್ಕೊಂಡು ಅದ್ರ ಮೇಲೇ ಮತ್ತೆ ಧೂಳು ಇದೆಲ್ಲ ಕುತ್ಕೊಂಡು ಅದೂ ಕೂಡ ಮೊಡವೆಗಳಾಗತ್ತೆ. ಇನ್ನೊಂದು ಬ್ಯಾಕ್ಟೀರಿಯಾ ಅಂದರೆ ನಮ್ಮ ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ನಮ್ಮ ಚರ್ಮದ ಪೋರ್ಸ್ ಮೇಲೆ, ಸ್ಕಿನ್ ಪೋರ್ಸ್ ಏನಿರುತ್ತೆ ಅದ್ರ ಮೇಲೆ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗಿಬಿಟ್ಟು ಅಲ್ಲಿ ಕೂಡ ನಮಗೆ ಮೊಡವೆಗಳಾಗುತ್ತೆ. ಇನ್ನೊಂದು ಜೆನೆಟಿಕ್ಸ್ ಇರುತ್ತೆ. ಅಂದರೆ ತಾಯಿಗೆ ಮೊಡವೆ ಆಗಿದ್ರೆ ಮಗಳಿಗಾಗುತ್ತೆ, ಇಲ್ಲ ತಂದೆಗಿದ್ರೆ ಮಗುಗೆ ಆಗ್ತಾ ಹೋಗುತ್ತೆ. ಇನ್ನೊಂದು ನಮ್ಮ ಜೀವನ ಶೈಲಿ. ತುಂಬ ಒತ್ತಡ ಇದ್ದರೆ, ಒತ್ತಡ ಆಧಾರಿತ ಏನಾದರೂ ನಾವು ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಸ್ಟ್ರೆಸ್ಸಿಂದ ಕೂಡ ನಮಗೆ ಮೊಡವೆಗಳಾಗೋ ಚಾನ್ಸಸ್ ಇರುತ್ತೆ. ಈಗ ಈ ಸಾಮಾನ್ಯವಾಗಿ ನೋಡುವಂಥ ಮೊಡವೆಗಳೇ ಇದು. ಅಂದರೆ ನಮಗೇನು ಅನಿಸ್ತೀವಿ, ಚರ್ಮದ ಮೇಲಲ್ವ, ಚರ್ಮದ ಏನಕ್ಕೆ ತುಂಬ ತಲೆ ಕೆಡಿಸ್ಕೋಬೇಕು ಅಂತ. ಬಟ್ ಆದರೆ ಏನು ಅಂದರೆ ಮುಖದಲ್ಲಿ ಏನಾರು ಆಗಿದೆ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗುತ್ತೆ, ಮತ್ತು ಅದು ಮೊಡವೆಗಳು ತುಂಬ ಪೇನ್ಫುಲ್ ಆಗೋ ಇರುತ್ತೆ. ಕೆಲವರಿಗೆ ಸಣ್ಣ ಸಣ್ಣ ಆಗ್ಬೋದು. ನನಗೆ ನೆನಪಿದ್ದಂಗೆ ನನಗೆ ತುಂಬ ಪೇನ್ಫುಲ್ ಮೊಡವೆಗಳಾಗ್ತಾಯಿತ್ತು ಮುಂಚೆ.
ಹಾಗಾಗಿ ಕೆಲವೊಂದ್ಸತಿ ನೀವು ತುಂಬ ಸಿವಿಯರ್ ಮೊಡವೆಗಳಾಗಿದ್ರೆ ಡರ್ಮಟಾಲಜಿಸ್ಟ್ನ ಭೇಟಿ ಮಾಡಬೇಕಾಗತ್ತೆ. ಅಂದರೆ ಏನು ಚರ್ಮ ತಜ್ಞರು ಏನಿರ್ತಾರೆ ಅವ್ರನ್ನ ಹೋಗಿ ನೋಡಬೇಕಾಗತ್ತೆ. ಈ ಮೊಡವೆಗಳು ಸ್ವಲ್ಪ ನೋವಿರುತ್ತೆ, ಸ್ವಲ್ಪ ದೊಡ್ಡದಾಗ್ಬಿಟ್ಟಿದ್ರೆ ಊತ ಇರುತ್ತೆ, ಸುತ್ತ ನೋವು ಇರುತ್ತೆ, ಆಮೇಲೆ ಚರ್ಮದ ಮೇಲೆ ಗಂಟು ಥರ ಇರುತ್ತೆ, ಕಲೆಗಳು ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ನಮಗೆ ಸ್ವಲ್ಪ ಏನಾಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ನನ್ನ ಮುಖದ ಮೇಲೆ ಈ ರೀತಿ ಇದೆ, ಮೊಡವೆ ಇದೆ ಅಂಥೇಳಿ ಸ್ವಲ್ಪ ಕಾನ್ಫಿಡೆನ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಇವಾಗ ಏನಂದರೆ ಈ ಫೇಸ್ ಮ್ಯಾಪಿಂಗ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಈ ಫೇಸ್ ಮ್ಯಾಪಿಂಗ್ನ ಕಾನ್ಸೆಪ್ಟ್ ಏನು ಅಂದರೆ, ನಮ್ಮ ಮುಖದ ಮೇಲೆ ಸುಮ್ಮನೆ ಮೊಡವೆ ಆಗೋದಿಲ್ಲ. ಏನಂದರೆ ನಮ್ಮ ದೇಹದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಅಂದರೆ ಮುಂದೆ ಬರಬಹುದು ಅನ್ನೋ ಇಂಡಿಕೇಶನ್ ಕೂಡ ಇದರಲ್ಲಿ ಕೊಡುತ್ತೆ. ಅಂದರೆ ಮೊಡವೆ ಆಗಿದೆ ಅಂದ ತಕ್ಷಣ ಇವಾಗಲೇ ಏನೋ ಆಗ್ಬಿಡುತ್ತೆ ಅಂತಲ್ಲ, ಮುಂದೆ ಪ್ರಾಬ್ಲಮ್ ಬರಬಹುದು ಅನ್ನುವಂಥ ಇಂಡಿಕೇಶನ್ನ ಮೊದಲೇ ನಮ್ಮ ಮುಖದ ಮೇಲೆ ಮೊಡವೆ ಆಗಿ ನಮ್ಮ ದೇಹ ನಮಗೆ ತೋರಿಸತ್ತೆ ಅಂತ ಇದು ಒಂದು ಕಾನ್ಸೆಪ್ಟ್. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಏನಂದರೆ ನಮ್ಮ ಈ ಹಣೆಯ ಮೇಲೆ ಇದ್ರ ಮೇಲೆಲ್ಲ ಆಗ್ತಾ ಇದ್ರೆ ಅದ್ರದ್ದು ಏನು ಇಂಡಿಕೇಶನ್ ಅಂದರೆ ನಾವು ಚೆನ್ನಾಗಿ ನೀರು ಕುಡಿತಾ ಇಲ್ಲ, ಡಿಹೈಡ್ರೇಷನ್ ಇದೆ ಅಂತ ಹೇಳ್ಕೋಬೋದು. ಅಂದರೆ ಫೋರ್ ಹೆಡ್ ಮೇಲೆ ಅಂದರೆ ಹಣೆಯ ಮೇಲೆ ಆಗುವಂಥ ಮೊಡವೆ ಏನಿದೆ ಅದು ಡೈಜೆಷನ್ನು ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಮತ್ತು ಅಂದರೆ ಸ್ವಲ್ಪ ಕಾನ್ಸ್ಟಿಪೇಷನ್ ಇದ್ದರೆ, ಮತ್ತು ಯೂರಿನರಿ ಏನಾದರೂ ನಾವು ನೀರು ಸರಿಯಾಗಿ ಯೂರಿನರಿ ಇನ್ಫೆಕ್ಷನ್ ಆಗಿದ್ರೆ ಅದು ಹಣೆಯ ಮೇಲೆ ತೋರಿಸುತ್ತೆ ಅಂತ ಹೇಳಬಹುದು. ಮತ್ತು ಹಣೆಯ ನಡುವೆ ಏನಾದರೂ ಈ ರೀತಿ ತುಂಬ ಮೊಡವೆಗಳ ನಮ್ಮ ನಡುವೆ ಅಂದರೆ ಐಬ್ರೋಸ್ ಮಧ್ಯ, ಹುಬ್ಬುಗಳ ಮಧ್ಯದಲ್ಲಿ ಆಗಿದ್ರೆ ಅದು ಕೂಡ ಡಿಹೈಡ್ರೇಷನ್. ಆದರೆ ಲಿವರ್ ಸ್ವಲ್ಪ ತೊಂದರೆ ಕೊಡುತ್ತೆ ಅಂತ ಆಗ್ಬೋದು. ಅಂದರೆ ಸ್ವಲ್ಪ ಫ್ಯಾಟಿ ಲಿವರ್ ಅಂದರೆ ತುಂಬ ಶುಗರ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಆಮೇಲೆ ಸರಿಯಾಗಿ ರಾತ್ರಿ ನಿದ್ದೆ ಮಾಡ್ತಾ ಇದ್ದರೆ ಈ ರೀತಿ ಆಗುತ್ತೆ. ಇನ್ನೊಂದು ಏನಂದರೆ ಈ ಗಲ್ಲದ ಮೇಲೆ ಆಗಿದ್ರೆ, ಲೆಫ್ಟ್ ಗಲ್ಲದ ಮೇಲೆ ಆಗಿದ್ರೆ ಒಂದು, ರೈಟ್ ಗಲ್ಲದ ಮೇಲೆ ಆಗಿದ್ರೆ ಒಂದು ಅಂತ ಹೇಳ್ಬೋದು. ಲೆಫ್ಟ್ ಗಲ್ಲದ ಮೇಲೆ ಕೆನ್ನೆ ಮೇಲೆ ಆಗಿದ್ರೆ ಸ್ವಲ್ಪ ಸ್ಮೋಕು ಪೊಲ್ಯೂಷನ್ ಎಲ್ಲ ಜಾಸ್ತಿ ಇದೆ, ಆಮೇಲೆ ಸ್ವಲ್ಪ ಡೆಂಟಲ್ ಇಶ್ಯೂಸ್ ಬರಬಹುದು ಅಂತ ಇರಬಹುದು. ಆಮೇಲೆ ಈ ಬಲಗಡೆ ಗಲ್ಲದ ಮೇಲೆ ಆಗಿದ್ರೆ ಕೆಲವೊಂದು ಅಲರ್ಜೀಸು, ಪೊಲ್ಯೂಷನ್ನು, ಅಂದರೆ ಸ್ವಲ್ಪ ಬ್ರೀತಿಂಗ್ ಏನಾದರೂ ಇಶ್ಯೂಸ್ ಇದ್ದರೆ ಅದು ಬಲಗಡೆ ರೈಟ್ ಚಿನ್ ಮೇಲೆ ಕಾಣುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಈ ಕೆಲವ್ರಿಗೆ ತುಟಿ ಸುತ್ತಲೂ ಕೆಲವೊಂದ್ಸತಿ ಮೊಡವೆಗಳಾಗುತ್ತೆ, ತುಟಿ ಸುತ್ತಲೂ ಇನ್ಫೆಕ್ಷನ್ ಥರ ಆಗಿರುತ್ತೆ, ಅಲ್ಲಿ ಮೊಡವೆಗಳಾಗಿರುತ್ತೆ. ಅದೇನಂದರೆ ತುಂಬ ಸ್ಟ್ರೆಸ್ ಹಾರ್ಮೋನ್ಸ್ ಇದ್ದರೆ, ಸ್ಟ್ರೆಸ್ ಹಾರ್ಮೋನ್ಗೆ ಕಾರ್ಟಿಸಾಲ್ ಅಂತ ಹೇಳ್ತಾರೆ. ತುಂಬ ಸ್ಟ್ರೆಸ್ ಇದ್ದರೆ ಆ ತುಟಿ ಸುತ್ತಲೂ ಒಂದು ಮೊಡವೆಗಳು ಬರುತ್ತೆ ಅಂತ ಹೇಳ್ತಾರೆ. ಈ ಕುತ್ತಿಗೆ ಮೇಲೆ ಆಗಿದ್ದರೆ ಥೈರಾಯ್ಡ್ ಪ್ರಾಬ್ಲಮ್ ಬರಬಹುದು ಅಂತ ಒಂದು ಅಂದಾಜು ಮಾಡ್ಬೋದು. ಅಂದರೆ ಇದೆಲ್ಲ ಸ್ವಲ್ಪ ಏನ್ಷಂಟ್ ವಿಸ್ಡಮ್ ಮೇಲೇ ಬೇಸ್ ಆಗಿರೋದು. ಸೊ ಅಂದರೆ ಈ ತಕ್ಷಣ ನಿಮಗೆ ಬಂದ್ಬಿಡುತ್ತೆ, ಇವತ್ತೇ ರೋಗ ಬಂದ್ಬಿಡುತ್ತೆ ಅಂತ ಅಲ್ಲ. ಅಂದರೆ ನಮ್ಮ ದೇಹ ನಮಗೆ ಮೊದಲೇ ಇಂಡಿಕೇಶನ್ ಕೊಡುತ್ತೆ ಅನ್ನುವಂಥದ್ದು ಇದು ಕಾನ್ಸೆಪ್ಟ್. ಇನ್ನು ಕೆಲವರಿಗೆ ಅಂಡಗೈ ಮೇಲೆ ಆಗಿದ್ರೆ ಅದು ಕಿಡ್ನಿಯ ಪ್ರಾಬ್ಲಮ್ ಇದೆ, ಅದು ಕೂಡ ಡಿಹೈಡ್ರೇಷನ್ ಇದೆ, ಚೆನ್ನಾಗಿ ನೀರು ಕುಡಿತಾ ಇಲ್ಲ ಅಂತ ಹೇಳ್ಬೋದು. ಕೆಲವರಿಗೆ ಮೂಗಿನ ಮೇಲೆ ಮಾತ್ರ ಆಗ್ತಾ ಇರುತ್ತೆ ಮೊಡವೆ. ಅದೇನಂದರೆ ಮೂಗಿನ ಮೇಲೆ ಆದರೆ ಹಾರ್ಟಿಗೆ ಏನಾದರೂ ಮುಂದೆ ಪ್ರಾಬ್ಲಮ್ ಬರ್ಬೋದು ಅಂತ. ಆಮೇಲೆ ಮೂಗಿನ ಸೈಡಿಗೆ ಏನಿರುತ್ತೆ ಅಲ್ಲೇನಾದರೂ ಇದ್ದರೆ ಇನ್ಫ್ಲಮೇಷನ್ ಇದೆ ಬಾಡಿಯಲ್ಲಿ ಅಂತ ಹೇಳ್ಬೋದು. ಇನ್ನು ಜಾಲೈನು, ಚಿನ್ನು ಎಲ್ಲ ಇದ್ದರೆ ನಿಮಗೆ ಡೈಜೆಷನ್ ಚೆನ್ನಾಗಿ ಆಗ್ತಾ ಇಲ್ಲ, ನೀವು ತುಂಬ ಫ್ಯಾಟ್ಸ್ ಮತ್ತು ಶುಗರ್ಸು, ಕೆಫಿನ್, ಆಲ್ಕೋಹಾಲ್ ಎಲ್ಲ ತುಂಬ ತಗೊಳ್ತಾ ಇದ್ದೀರಾ ಅನ್ನೋದು ಅದರ ಇಂಡಿಕೇಶನ್ ಆಗಿರ್ಬೋದು. ಸೊ ಇದೆಲ್ಲದರ ಜಿಸ್ಟ್ ಏನಂದರೆ, ಇದೆಲ್ಲದ್ರದ್ದು ಒಂದು ಸಮರಿ ಏನು ಅಂತ ಹೇಳಿದ್ರೆ, ನಾವು ಮೊಡವೆಗಳು, ಚರ್ಮದ ಏನು ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಕೇವಲ ಚರ್ಮದ ಪ್ರಾಬ್ಲಮ್ಸ್ ಥರ ನೋಡ್ತಾ ಇದ್ದರೆ ಜೀವನ ಪರ್ಯಂತ ನಾವು ಅದಕ್ಕೇನಾದ್ರು ಮಾಡ್ತಾನೆ ಇರಬೇಕಾಗುತ್ತೆ. ಅದೇ ನಾವು ರೂಟ್ ಕಾಸಸ್ನ ನೋಡಬೇಕು. ಏನಂದರೆ ನಮ್ಮ ಚರ್ಮ ನಮ್ಮ ಆರೋಗ್ಯವನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ನೋಡ್ಬೋದು. ನೀವು ಅಬ್ಸರ್ವ್ ಮಾಡಿದರೆ
ನಮ್ಮ ಹಿರಿಯರು ಇದನ್ನ ಮೊದಲೇ ಕಂಡ್ಕೊಂಡಿದ್ರು ಅನ್ಸುತ್ತೆ. ಅದಕ್ಕೆ ನೋಡಿ, ಹೆಣ್ಣು ಮಕ್ಕಳು ಏನು ಮೆಚುರಿಟಿಗೆ ಬರ್ತಾರಲ್ಲ, ಏನು ಅವರು ಪ್ಯೂಬರ್ಟಿಗೆ ಬಂದಾಗ, ಅಂದರೆ ಮೊದಲನೇ ಬಾರಿ ಅವ್ರ ಮುಟ್ಟೆಲ್ಲ ಶುರುವಾದಾಗ ಅವರಿಗೆ ಯಾವ ರೀತಿ ಆಹಾರ ಕೊಡ್ತಾ ಇದ್ರು ಅಂತ ನೋಡಿ. ದಿನ ಎಳನೀರು ಕುಡಿಸೋದು, ಅಂದರೆ ಕೆಲವರೆಲ್ಲ 16 ದಿನ ಈ ಥರ ಎಲ್ಲ ಮಾಡ್ತಾರೆ, ಕೆಲವರು 1 ತಿಂಗಳು ಮಾಡ್ತಾರೆ. ಅಂದರೆ ತುಂಬ ಕಬ್ಬಿನ ಹಾಲು ಚೆನ್ನಾಗಿ ಕುಡಿಸೋದು, ಎಳ್ನೀರು ಕುಡಿಸೋದು, ಹಣ್ಣುಗಳನ್ನು ತಿನ್ಸೋದು, ಎಳ್ಳಿನ ಉಂಡೆಗಳನ್ನ ಮಾಡ್ಕೊಳ್ಳೋದು, ನೀರು ಚೆನ್ನಾಗಿ ತಗೊಳ್ಬೇಕು ಅನ್ನೋದು, ಇದೆಲ್ಲ ಮುಂಚೆ ನಮ್ಮ ಹಿಂದಿನವರಿಗೆ ಗೊತ್ತಿತ್ತು. ಏನಂದರೆ ನಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮ ಚರ್ಮದ ಆರೋಗ್ಯ ತನ್ನಷ್ಟು ತಾನೇ ಚೆನ್ನಾಗಿರುತ್ತೆ. ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿದ್ದರೆ ನಮ್ಮದ ಚರ್ಮ ಕೂದಲು ತನ್ನಷ್ಟು ತಾನೇ ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ ಅನ್ನೋದು ಮೊದಲೇ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಹಾಗಾಗಿ ಎಲ್ಲ ಪದ್ಧತಿನೂ ಮಾಡಿದ್ರು ನೋಡಿ. ಏನೇನು ನಮಗೆ ಯಾವ ರೀತಿ ನ್ಯೂಟ್ರಿಷನ್ ಬೇಕು ಅದೇ ರೀತಿ ಆಹಾರವನ್ನು ಹೆಣ್ಮಕ್ಳು ಪ್ಯೂಬರ್ಟಿಗೆ ಬಂದಮೇಲೆ ಕೊಡ್ತಾಯಿದ್ರು. ಆಗಲೇ ಹೇಳ್ದಂಗೆ ಎಳನೀರಿಂದ ಹಿಡಿದು ಎಲ್ಲ ರೀತಿಯ ಆಹಾರಗಳನ್ನೂ ಕೊಡ್ತಾಯಿದ್ರು. ಆಮೇಲೆ ನೋಡಿ, ಆವಾಗಲೇ ಅರಿಶಿನದ ನೀರಲ್ಲೇ ಸ್ನಾನ ಮಾಡೋದು, ಅರಿಶಿನವನ್ನು ಮುಖಕ್ಕೆ ಹಚ್ಕೊಳ್ಳೋದು, ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದು, ಆ ರೀತಿ ಒಂದು ಪ್ರಾಕ್ಟೀಸಸ್ನ ಇಟ್ಕೊಂಡಿದ್ರು. ಸೊ ಇವಾಗ ಅದೆಲ್ಲ ಕಡಿಮೆ ಆಗಿದೆ. ಇವಾಗ ನಾವೆಲ್ಲರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಏನು ಮಾಡಬೇಕು ಮುಖ ತುಂಬ ಮೊಡವೆ ಆದಾಗ ಅಂತ ನೀವು ಕೇಳಬಹುದು. ಮೊದಲು ಕೆಲವರಿಗೆ ಇಷ್ಟೊಂದು ಸಿವಿಯರ್ ಆಗೋದಿಲ್ಲ, ಕೆಲವರಿಗೆ ಸ್ವಲ್ಪ ಅಷ್ಟೇ ಮೊಡವೆಗಳಾಗುತ್ತೆ, ಕೆಲವರಿಗೆ ತುಂಬ ಸಿವಿಯರ್ ಆಗಿ ಮುಖ ತುಂಬಾ ಆಗೋ ಚಾನ್ಸಸ್ ಇರುತ್ತೆ. ಏನಂದರೆ, ಮೊದಲನೇದಾಗಿ ಒಬ್ಬ ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ಏನಿರ್ತಾರೆ, ಚರ್ಮ ತಜ್ಞರು, ಡೆರ್ಮಟಾಲಜಿಸ್ಟ್, ಅವ್ರನ್ನ ಭೇಟಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಏನೋ ಮಾಡಿಬಿಟ್ಟು ರಿಯಾಕ್ಟ್ ಆಗೋದಕ್ಕಿಂತ ಅವ್ರನ್ನ ಭೇಟಿ ಮಾಡೋದು ಒಳ್ಳೆಯದು. ಇನ್ನು ಸಣ್ಣ ಪುಟ್ಟ 1-2 ಮೊಡವೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಏನು ಮಾಡ್ಬೋದು ಅಂದರೆ, ಮೊದಲನೇದಾಗಿ ನಾವು ಚೆನ್ನಾಗಿ ನೀರು ಕುಡಿಬೇಕು. ನಾವು ಬಾಡಿ ಹೈಡ್ರೇಟ್ ಆಗಿದ್ದರೆ ನಮ್ಮ ಏನಿರುತ್ತೆ ಚರ್ಮ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇನ್ನೊಂದು, ನಾವು ಒಳ್ಳೆಯ ಆಹಾರವನ್ನು ತಗೊಳ್ಬೇಕು. ಐರನ್ ಕಂಟೆಂಟ್ ಜಾಸ್ತಿ ಇರುವಂಥ ಆಹಾರವನ್ನು ತಗೋಬೇಕು. ಮತ್ತು ಇನ್ನು ಎಲ್ಲ ತರಕಾರಿಗಳು ಮತ್ತು ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕು. ನಮಗೆ ನ್ಯೂಟ್ರಿಷನ್ ಕಡಿಮೆ ಆದರೂ ಕೂಡ ಈ ರೀತಿ ಚರ್ಮದಲ್ಲಿ, ಕೂದಲಲ್ಲಿ ಇದು ಗೊತ್ತಾಗುತ್ತೆ. ಸೊ ನಮ್ಮ ಆರೋಗ್ಯವನ್ನು, ನಮ್ಮ ಏನಿರುತ್ತೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ರೆ ನಮ್ಮ ಚರ್ಮ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಿದ್ದೆ ಎಷ್ಟೊತ್ತು ಮಾಡ್ತಾ ಇದ್ದೀವಿ, ನೀರು ಚೆನ್ನಾಗಿ ಕುಡಿತಾ ಇದ್ದೀವಾ, ಆಹಾರ ಎಷ್ಟು ಮಟ್ಟಿಗೆ ತೊಗೊಳ್ತೀವಿ, ಬರೀ ರೋಡ್ ಸೈಡು ಹೊರಗಡೆ ಆಹಾರನೇ ತೊಗೊಳ್ತೀವ, ಅದೆಲ್ಲದೂ ಕೂಡ ನಮ್ಮ ಚರ್ಮದ ಆರೋಗ್ಯ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಇನ್ನೊಂದು, ಚರ್ಮದ ಮೇಲೆ ಏನು ಹಚ್ಕೋಬೋದು ಅಂತ ಹೇಳಿದ್ರೆ, ಇವಾಗೆಲ್ಲ ಪಿಂಪಲ್ ಪ್ಯಾಚಸ್ ಬಂದಿದೆ. ನೀವು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ನೋಡ್ಬೋದು. 1-2 ಪಿಂಪಲ್ ಆಗಿದ್ರೆ ಆ ಪಿಂಪಲ್ ಪ್ಯಾಚಸ್ ತೊಗೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಏನಂದರೆ, ನಾನು ಯೂಸ್ ಮಾಡ್ತಿದ್ದು ಏನಂದರೆ ಮುಲ್ತಾನಿ ಮಿಟ್ಟಿನ ನೀರಲ್ಲಿಲ್ಲ ರೋಸ್ ವಾಟ್ರಲ್ಲಿ ಕಲಿಸ್ಬಿಟ್ಟು ನಾವು ವಾರಕ್ಕೆ 2-3 ದಿನ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದರೆ, ಸೊ ಆ ಎಕ್ಸೆಸ್ ಆಗಿರೋ ಎಣ್ಣೆಯನ್ನೆಲ್ಲ ಹೀರಿಬಿಟ್ಟು ನಮ್ಮ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ಅದೇನಂದರೆ ಆಯಿಲಿ ಸ್ಕಿನ್ ಅವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನೊಂದು ಏನಂದರೆ, ರೋಸ್ ವಾಟರ್ ಯೂಸ್ ಮಾಡೋದು. ಮುಖ ತೊಳೆದಾಗ ಒಂದು ಸ್ವಲ್ಪ ರೋಸ್ ವಾಟರ್ ಹಚ್ಚೋದು. ಮತ್ತು ಇವಾಗೆಲ್ಲ ಏನಾಗಿದೆ ಅಂದರೆ, ಇವಾಗೆಲ್ಲ ಸೀರಮ್ಸ್ ಬರ್ತಾ ಇದೆ. ಏನಂದರೆ ಅದರಲ್ಲಿ ಕ್ರೀಮ್ ಯಾವುದು ಪ್ರಾಡಕ್ಟ್ ಇರಲ್ಲ, ಸ್ವಲ್ಪ ಆಲ್ಮೋಸ್ಟ್ ವಾಟರ್ ಥರನೇ ಇರುತ್ತೆ, ನೀರಿನ ಥರ ಟೆಕ್ಸ್ಚರು. ಬಟ್ ಅದಕ್ಕೆ ಬೇಕಾದಷ್ಟು ಈ ವಿಟಮಿನ್ ಸಿ ಆಗಿರ್ಬೋದು, ಈ ರೀತಿ ಚರ್ಮಕ್ಕೆ ಬೇಕಾಗಿರುವಂಥದ್ದು ಸ್ಪೆಸಿಫಿಕ್ಕಾಗಿ ಒಂದು ರೀತಿ ಕೆಮಿಕಲ್ ಥರನೇ ಅದು. ಕೆಮಿಕಲ್ಸ್ ಯೂಸ್ ಮಾಡ್ದಂಗೆ ಚರ್ಮಕ್ಕೆ. ಸೊ ಇತ್ತೀಚೆಗೆ ಈ ಸಿರಮ್ಸ್ದು ಒಂದು ಸ್ವಲ್ಪ ಟ್ರೆಂಡ್ ಶುರು ಆಗಿದೆ. ಏನಂದರೆ, ನಯಸಿನಮೈಡ್, ಹೈಲರಾನಿಕ್ ಆ್ಯಸಿಡ್, ಈ ರೀತಿ ಬೇರೆ ಸಿರಮ್ಸ್ ಬರ್ತಾ ಇದೆ. ಅದನ್ನು ಇತ್ತೀಚೆಗೆ ಈ ಕೊರಿಯನ್ ಸ್ಕಿನ್ ಕೇರ್ ರಿಚುವಲ್ಲು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಜನರು. ಸೊ ಅದು ಅವ್ರವ್ರ ಇಚ್ಛೆ. ಅದು ಕೆಲವೊಂದು ಸತಿ ಹೇಳೋಕ್ಕಾಗಲ್ಲ, ಕೆಲವೊಂದು ಸಿರಮ್ಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಪರ್ಸ್ನಲಿ ನಾನು ತುಂಬ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಯಸಿನಮೈಡ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದು ನಾನು ಯೂಸೇ ಮಾಡಲ್ಲ, ಅಂದರೆ ಕೆಮಿಕಲ್ಸೇ ಹಾಕಲ್ಲ ಅನ್ನೋ ಏನೋ ಆ ರೀತಿ ಏನಿಲ್ಲ. ನಯಸಿನಮೈಡ್ ಏನಿರುತ್ತೆ ಅದು ಆಯಿಲಿ ಸ್ಕಿನ್ನಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಉಳಿದ ಸಿರಮ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ನನಗೆ ಯಾಕಂದರೆ ಅದನ್ನು ನಾನು ಬೇರೆ ಯಾವುದು ಯೂಸ್ ಮಾಡಿಲ್ಲ ಅಷ್ಟೊಂದು. ನನಗೆ ಆಯಿಲಿ ಸ್ಕಿನ್ ಇರೋದ್ರೆ ಅದಕ್ಕೆ ಸೂಟ್ ಆಗೋವಂಥದ್ದು ಮಾತ್ರ ಯೂಸ್ ಮಾಡ್ತೀನಿ.
ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು ಇರಬೇಕು. ತುಂಬ ಬಲ್ಕಿಯಾಗಿ ಈಗ ನಾನು ನೋಡ್ತಾ ಇರ್ತೀನಿ 10 ಸ್ಟೆಪ್ ಸ್ಕಿನ್ ಕೇರು, 8 ಸ್ಟೆಪ್ ಸ್ಕಿನ್ ಕೇರ್ ಅಂದರೆ ಒಂದಾದ್ಮೇಲೆ ಒಂದು ಪ್ರಾಡಕ್ಟ್ಸ್ ಹಚ್ತಾನೆ ಇರೋದು ಮುಖದ ಮೇಲೆ. ಆ ರೀತಿ ಕೆಲವೊಂದೆಲ್ಲ ಶುರುವಾಗಿದೆ, ಈ ಕೊರಿಯನ್ ಟ್ರೆಂಡ್ ಎಲ್ಲ ಶುರುವಾಗಿದೆ. ಸೊ ಅದನ್ನ ಉಪಯೋಗ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅದು ಆ ರೀತಿ ಮಾಡಿದ್ರೆ ನಮ್ಮ ದೇಶದ ಏನಿದೆ ಒಂದು ವಾತಾವರಣಕ್ಕೆ ಸೂಟು ಆಗಲ್ಲ. ಯಾಕಂದರೆ ಕೆಟ್ಟ ಬೆವರ್ತಾ ಇರ್ತೀವಿ ನಾವು. ಸೊ ಒಂದಾದ್ಮೇಲೆ ಒಂದು 10 ಪ್ರಾಡಕ್ಟ್ಸ್ ಹಚ್ಕೊಳೋದಕ್ಕಿಂತ ಯಾವುದಾದ್ರೂ ಒಂದು ನಮಗೆ ಸೂಟ್ ಆಗುತ್ತಲ್ಲ, ಫೇಸ್ ಪ್ಯಾಕ್ ಇರ್ಬೋದು, ಸೀರಮ್ ಇರ್ಬೋದು, ಕ್ರೀಮ್ ಇರ್ಬೋದು, ಆ ರೀತಿ ಯೂಸ್ ಮಾಡಬೇಕು. ಇದಾದಮೇಲೆ ತುಂಬ ಬ್ರೇಕ್ಔಟ್ಸ್ ಆಗ್ತಿದೆ, ನಂಗೆ ತುಂಬ ಆ್ಯಕ್ನೆ ಆಗ್ತಿದೆ ಅಂದರೆ ಆ್ಯಸ್ ಯೂಶಲಿ ಒಬ್ಬ ಒಳ್ಳೆ ಡರ್ಮಟಾಲಜಿಸ್ಟ್ನ ಭೇಟಿ ಮಾಡಿ ಅವರ ಗೈಡೆನ್ಸ್ ಪ್ರಕಾರ ಹೋಗೋದು. ಸೊ ನಿಮಗೂ ಕೂಡ ಮೊಡವೆ ಆಗುತ್ತಾ? ಆ ಮೊಡವೆ ಆದರೆ ಎಷ್ಟಾಗುತ್ತೆ? ಸೊ ಯಾವಾಗಲೇ ಹೇಳಿದ್ನಲ್ಲ, ಫೇಸ್ ಮ್ಯಾಪಿಂಗ್ ಅನ್ನೋದು ನಿಮಗೇನು ಅನಿಸುತ್ತೆ ಅದರ ಬಗ್ಗೆ ಅಭಿಪ್ರಾಯ? ಫೇಸ್ ಮ್ಯಾಪಿಂಗ್ ಅನ್ನೋದು ಬರೀ ಮಿತ್ತ ಅಥವಾ ಈ ಏನ್ಷಿಯಂಟ್ ನಾಲೆಡ್ಜ್ ಅನ್ನೋದು ಸರಿನಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ನಲ್ಲಿ ಹೇಳಿ. ಇನ್ನು ಉಳಿದಿದ್ದೇನೆಂದರೆ, ಫೇಸ್ ಮ್ಯಾಪಿಂಗ್ ನಾವು ಏನಕ್ಕೆ ಮಾಡ್ಕೋಬೇಕು ಕೆಲವೊಂದು ಸತಿ ಅಂದರೆ, ಓವರಾಲ್ ಹಾಗೆ ಚರ್ಮದ ಮೇಲೆ ಕೇವಲ ಹೊರಗಡೆದು ಮಾತ್ರ ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಆರೋಗ್ಯವನ್ನು ನಮ್ಮ ಕೂದಲು ಮತ್ತು ಚರ್ಮ ನ್ಯಾಚುರಲ್ಲಾಗಿ ಹೇಳ್ತಾನೆ ಇರ್ತವೆ. ಸೊ ನಾವು ಇದನ್ನು ಟ್ರಸ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಫೇಸ್ ಮ್ಯಾಪಿಂಗ್ ಅನ್ನೋದು ಏನಂದರೆ ಟ್ರಸ್ಟ್ ನನಗಂತೂ ನಂಬಿಕೆ ಇದೆ ಆ ರೀತಿ ಆಗ್ಬೋದು ಅಂತ. ಸೊ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.